ಹಾಯ್ ಆಲ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮ ಏನು ಮಾಡ್ತಿದ್ಯಮ್ಮ? ಕ್ಯಾರೆಟ್ ಅಲ್ವಾ? ಹಾಂ, ಎಷ್ಟು ತಗೊಂಡಿದ್ಯಮ್ಮ? ಅರ್ಧ ಕೆಜಿ ತಂದು ತುರಿದು ಬಿಟ್ಟಿದ್ದೀನಿ. ಎಲ್ಲ ಅರ್ಧ ಕೆ ಜಿ ತಗೊಂಡು ತುರಿದಿರೋದ ಇದಲ್ವಾ? ಎಲ್ಲ ಕ್ಯಾರೆಟ್. ಒಲೆ ಆನ್ ಮಾಡ್ಕೊತೀನಿ. ಸ್ಟವ್ ಬಾಣಲಿ ಇಟ್ಕೊತ ಇದ್ದೀನಿ. ತುರಿದ್ರ ಕ್ಯಾರೆಟ್ ಸ್ವಲ್ಪನೇ ಹಾಕೊಂತೀವಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕೊನೆವರೆಗೂ ವಿಡಿಯೋ ನೋಡ್ಬಿಟ್ಟು ಹಸೆ ಸ್ಮೆಲ್ ಹೋಗೋವರೆಗೆ ಎಲ್ಲ ಫ್ರೈ ಮಾಡ್ಕೊಂಡು ಒಂದು 2 ನಿಮಿಷ ತಿರುವಾಡ್ಬೇಕಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ತಿರುವಾಡ್ಬೇಕು. ಹಸೆ ಸ್ಮೆಲ್ ಹೋದ್ಮೇಲೆ 2 ಚಮಚ ತುಪ್ಪ ಹಾಕ್ಕೊಂತೀವಿ. ಒಂದಾಯಿತು. ಇನ್ನು ಒಂದು 2 ಆಯಿತು. ಎಲ್ಲ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತೀವಿ. ಫ್ರೈ ಮಾಡ್ಕೊಂತಿರ್ಬೇಕು. ಕಲರ್ ಸ್ವಲ್ಪ ಈಗ ಅರ್ಧ ಬೆಂದೈತಲ್ಲ ಮಾಲೆ? ಅರ್ಧ ಬೆಂದಿದೆ. ಅರ್ಧ ಬೆಂದಾದ್ಮೇಲೆ ಹಾಲು ಹಾಕೊಬೇಕಾ? ಎಷ್ಟು ಹಾಕಂತಿದೆಯಾ ಹಾಲು? ಜಾಮೂನು ಬಟ್ಲ ಸೈಜಲ್ಲಿ ಇದರಲ್ಲಿ 2 ಕಪ್ ಹಾಕಂತಿದ್ದೀವಿ. ಒಂದು ಕಪ್ಪು ಕಾಯಿಸಿ ಹಾಕ್ತೀರಾ ಹಾಲು ಹಾಕಂತಿದೀಯಾ? ಕಾಸು ಆರಿಸಿರೋ ಹಾಲೇನೆ ಅವು. ಇನ್ನೂ ಒಂದು ಹಾಕ್ಕೊಂತೀನಿ. 2 ಬೌಲ್ ಹಾಕೊಂಡ್ಮೇಲೆ 2 ಬಟ್ಲು ತಿರ್ಗಿಸ್ಕೊಬೇಕು. ಈಗ ಹಾಲು ಇಂಬ್ರವರೆಗೂ ಈ ಥರ ಎಲ್ಲ ತಿರುಗಿಸ್ಕೊಡು. ಹಾಲು ತೊಗೊಂಡಿದ್ವಲ್ಲ ಅದೇ ಈ ಸೈಜಲ್ಲೇ 1 ಕಪ್ ಸೇರಿಸ್ಕೊಂಡಿದ್ವಿ. ನಾವು ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ಕಡಿಮೆ ಹಾಕೊಂಡಿದ್ವಿ. ನೀವು ಇನ್ನೊಂದು ಬೇಕಾದ್ರೆ ಅರ್ಧ ಬೌಲ್ ಜಾಸ್ತಿ ಹಾಕ್ಕೊಬೋದು, ನಿಮ್ಮ ಸಿಹಿಗೆ ತಕ್ಕಂತೆ. ಹೆಂಗೆ ಉಪ್ಪು ಹೇಳ್ತೀವೋ ಖಾರ ಇದರಲ್ಲಿ ಆ ಥರ ನಿಮಗೆ ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆ ಸೇರಿಸ್ಕೊಳ್ಳಿ. ಮಿನಿಮಮ್ ಇದಿರೋದು 1 ಬೌಲ್. ಅಮ್ಮ ಇದೇನಮ್ಮ ಇಷ್ಟು ನೀರಾಯಿತು? ನೀರು ಸೇರಿಸ್ಬಿಟ್ಟೆ ಹೆಂಗೆ? ಸಕ್ಕರೆ ಹಾಕೊಂಡ ಹಿಂಗಾಗುತ್ತೇನೋ? ನನಗೆ ಗೊತ್ತಿರಲಿಲ್ಲಮ್ಮ ಇಷ್ಟು ದಿನ. ಸಕ್ಕರೆ ಘನವಾಗಿ ಇರುತ್ತೆ ಅಂದ್ಕೊಂಡಿದ್ದೆ. ಇದು ಬಿಸಿಗೆ ದ್ರವ ಆಗುತ್ತಾ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ಚೆನ್ನಾಗಿ ತಿರುಗಾಡಬೇಕಲ್ಲ. ಜಾಸ್ತಿ ಉರಿ ಇಟ್ಕೊಂಡು ತಿರ್ಸ್ಕೊಂತಿದ್ದೀವಿ. ಇಷ್ಟು ಹಚ್ಚಿರೋ ಡ್ರೈ ಫ್ರೂಟ್ಸ್ ಸೇರಿಸ್ಕೊಂತಿದ್ವಿ. ಬಾದಾಮಿ ಗೋಡಂಬಿ ಘಮ ತುಪ್ಪ ಸ್ಮೆಲ್ ಬರ್ತಾಯಿದೆ. ಚೆನ್ನಾಗಿ ಎಲ್ಲ ಬೆಂದಿದೆ. ಈಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಬಿಸಿ ಬಿಸಿ ಇದು ಹೊಗೆ ಹಂಗೆ ಬರ್ತಾಯಿದೆ. ಇದು ನೋಡ್ತಿರ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಬಂದಿದೆ. ಬಡಿಸ್ಕೊಂಡಿದ್ದೀವಿ ಒಂದು ಪ್ಲೇಟಿಗೆ. ಸರ್ವ್ ಮಾಡೋಕ್ಕೆ ಟೇಸ್ಟ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್. ಒಬ್ಬೊಬ್ಬ ಅದ್ಭುತ, ಸಖತ್ತಾಗಿದೆ, ಚೆನ್ನಾಗಿ ಬಂದಿದೆ ಹಾಲಲ್ಲಿ. ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸಿಂಪಲಾಗಿ ಈಸಿಯಾಗಿ ಬೇಗ ಮಾಡ್ಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.